ಉಡುಪಿ ಜಿಲ್ಲೆಯ ಆರೂರು ಗ್ರಾಮದಲ್ಲಿ ವಾರಾಹಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯ ನಿರ್ಲಕ್ಷ್ಯ ಈಗ ರೈತರ ಬದುಕಿಗೆ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸಿದೆ. ಕಾಮಗಾರಿ ವೇಳೆ ನದಿಗೆ ಹಾಕಿದ್ದ ಮಣ್ಣು ಮತ್ತು ಕಲ್ಲುಗಳನ್ನು ತೆರವುಗೊಳಿಸದ ಕಾರಣ ನದಿಯ ಹರಿವಿನ ದಿಕ್ಕೆ ಬದಲಾಗಿದ್ದು ಅಪಾರ ಪ್ರಮಾಣದ ಕೃಷಿ ಭೂಮಿ ನದಿ ಪಾಲಾಗುತ್ತಿದೆ. ಕಳೆದ ಮಳೆಗಾಲದಲ್ಲಿ ಭಾರಿ ಹಾನಿ ಅನುಭವಿಸಿದ ರೈತರು ಈ ಬಾರಿಯೂ ಅದೇ ಭೀತಿಯಲ್ಲಿ ದಿನ ಕಳೆಯುತ್ತಿದ್ದಾರೆ. ಆರೂರು ಗ್ರಾಮದ ತೆಂಕಬೆಟ್ಟು ಸೇತುವೆ ಸಮೀಪ ಹರಿಯುವ ಮಡಿಸಾಲು ಹೊಳೆ ಒಂದು ಕಾಲದಲ್ಲಿ ರೈತರ ಕೃಷಿಗೆ ಜೀವನಾಡಿಯಾಗಿದ್ದ ಈ ಹೊಳೆ ಇಂದು ಅವರ ಪಾಲಿಗೆ ಆತಂಕದ ಮೂಲವಾಗಿದೆ. ವರಾಯಿಯಿಂದ ಮಣಿಪಾಲಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಕಾಮಗಾರಿ ವೇಳೆ ನದಿಗೆ ಅಡ್ಡಲಾಗಿ ಮಣ್ಣು ಹಾಗೂ ಕಲ್ಲುಗಳನ್ನು ಹಾಕಲಾಗಿತ್ತು. ಕಾಮಗಾರಿ ಪೂರ್ಣಗೊಂಡು 1 ವರ್ಷ ಕಳೆದ್ರೂ ಅವುಗಳನ್ನು ತೆರವುಗೊಳಿಸದ ಕಾರಣ ನೀರಿನ ಸಹಜ ಹರಿವು ಸಂಪೂರ್ಣ ಬದಲಾಗಿದೆ. ನೀರಿನ ಹರಿವು ಕೃಷಿ ಭೂಮಿಯತ್ತ ತಿರುಗಿರುವ ಪರಿಣಾಮ ಕಳೆದ ಮಳೆಗಾಲದಲ್ಲಿ ಹಲವು ಎಕರೆ ಭತ್ತದ ಗದ್ದೆಗಳು ನದಿ ಪಾಲಾಗಿವೆ. ಭತ್ತದ ಜೊತೆಗೆ ತರಕಾರಿ ಬೆಳೆಗಳಿಗೂ ಹಾನಿಯಾಗಿದ್ದು ಪಂಪ್ ಹೌಸ್ ಸೇರಿದಂತೆ ಅನೇಕ ಮರಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಈ ಒಂದು ವಾರಾಹಿ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿ ಹಿಂದೆ ನಮ್ಮ ಅವಧಿಯಲ್ಲಿ ಈ ಪೈಪ್ಲೈನ್ ಕಾಮಗಾರಿ ಆಗ್ತಿತ್ತು. ಆದರೆ ಸಾಕಷ್ಟು ರೈತರು ತೊಂದರೆಗೊಳಗಾಗಿದ್ದರು. ಯಾಕಂದರೆ ಸ್ವಂತ ಜಮೀನಲ್ಲಿ ಪೈಪ್ಲೈನಿಗೆ ಅವಕಾಶ ಕೊಟ್ಟು ಒಂದು ಕುಡಿಯ ನೀರು ಯೋಜನೆಗೆ ಸಹಕಾರ ನೀಡಿದಂಥ ನಮ್ಮ ರೈತರು ಈ ಮಳೆಗಾಲ ಮುನ್ನ ನಾವು ಅವರಿಗೆ ಎಚ್ಚರಿಕೆ ನೀಡಿತ್ತು, ಈ ಮಣ್ಣು ಹಾಕಿ ತೆಗಿಬೇಕು, ಇಲ್ಲಾಂದರೆ ಒಂದು ಸೈಡು ಪ್ರವಾಹದಿಂದ ಹೋಗ್ತದೆ ಅಂತೇಳಿ. ಆದರೆ ಅವರು ಯಾವ ಗಮನಕ್ಕೆ ಬರಲಿಲ್ಲ. ಆದರೆ ನಾವು ಪುನಃ ಗ್ರಾಮ ಪಂಚಾಯತಿಂದ ಜಿಲ್ಲಾಧಿಕಾರಿಯವರಿಗೆ ಮತ್ತು ವಾರಾಯಿ ಇಲಾಖೆಯವರಿಗೆ ಮತ್ತು ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಸಹ ಜಿಲ್ಲಾಧಿಕಾರಿ ಎದುರೇ ಎಲ್ಲ ರೈತರಿದ್ದರೂ ಮನವಿ ಕೊಟ್ಟಿದ್ದು. ಆದರೆ ಯಾವುದೇ ಒಂದು ಆ ಮನವಿಗೆ ಸ್ಪಂದಿಸದೆ ಇದು ಎರಡನೇ ಮಳೆಗಾಲ. ಕಳೆದ ಬಾರಿ ಸಹ ಇಲಾಖೆಯನ್ನು ಕರೆಸು ಶಾಸಕರು ಬಂದಿದ್ದರು. ಪುನಃ ಅಧಿಕಾರಿಗಳು ನೇರವಾಗಿ ನಮ್ಮೆದುರೇ ಫೋನ್ ಮಾಡಿ ಅನುದಾನ ಇಡಲಿಕ್ಕೆ ಮತ್ತು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದರು. ಆದರೆ ಅಧಿಕಾರಿಗಳು ಯಾವುದೇ ಇದರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ಲ. ಭಾಳಷ್ಟು ರೈತರಿಗೆ ಇದೇ ಥರ ಈ ಸರಿ ಮಳೆ ಅಭಾವ, ಸ್ವಲ್ಪ ಮಳೆ ಪ್ರವಾಹ ಕಮ್ಮಿ ಇದೆ. ಇನ್ನಷ್ಟು ಮಳೆ ಜಾಸ್ತಿ ಆದರೆ ಸಂಪೂರ್ಣ ಹೊಳೆ ಅನ್ನೋದು ರೈತರ ಜಮೀನಿಗೆ ಆಗಿ ಹೋಗಿ ಸಂಪೂರ್ಣ ಹೊಳೆ ಅನ್ನೋದು ಬೇರೆ ರೀತಿ ಆಗ್ತದೆ. ಆ ನಿಟ್ಟಿನಲ್ಲಿ ಇನ್ನಾದರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ಳಲಿ. ಈ ರೈತರ ಸಮಸ್ಯೆಯನ್ನು, ಗ್ರಾಮಕ್ಕೆ ಬಂದಂಥ ಈ ಸಮಸ್ಯೆಯನ್ನು ಆದಷ್ಟು ಬಗೆಹರಿಸಲಿ. ಈ ಬಾರಿ ಮಳೆಗಾಲ ಆರಂಭವಾಗಿರುವುದರಿಂದ ಮತ್ತೊಮ್ಮೆ ಇದೇ ಪರಿಸ್ಥಿತಿ ಎದುರಾಗುವ ಭೀತಿ ಎದುರಾಗಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃತಕ ನೆರೆಯಿಂದ ಕೃಷಿ ಭೂಮಿ ಉಳಿಸಿಕೊಳ್ಳುವುದು ಈಗ ರೈತರಿಗೆ ದೊಡ್ಡ ಸವಾಲಾಗಿದೆ. ಬೆಳ್ಮಾರೆಂಬ ಹೊಸ ಸೇತುವೆ ಪಕ್ಕದಲ್ಲಿ ವಾರಾಯಿ ನೀರು ಯೋಜನೆಗೆ ಒಂದು ಮಣಿಪಾಲ ಉಡುಪಿಗೆ ಹೋಗುವ ವಾರಾಯಿ ನೀರು ಸೇತುವೆ ಕಟ್ಟಿದ್ದಾರೆ. ಅದರ ಬುಡದಲ್ಲಿ ಮಣ್ಣು ಹಾಕಿದ್ದಾರೆ. ವಾರಾಯಿ ನೀರು ಯೋಜನೆಯವರು ಕಾಂಟ್ರಾಕ್ಟ್ ವಹಿಸಿದವರು ಮಣ್ಣು ತೆಗಿಲಿಲ್ಲ ಒಂದನೇದಾಗಿ. ಅದರಿಂದ ಪಕ್ಕದ ಈ ಸೇತುವೆ ಪಕ್ಕದಲ್ಲಿ ಗದ್ದೆ ಎಲ್ಲ ಕುಸ್ತು ಹೋಗಿದೆ. ಒಂದೇ ಅದು ಗದ್ದೆ ಕುಸ್ತು ಹೋಗಿದೆ, ಮಣ್ಣು ಕುಸ್ತು ಹೋಗಿದೆ ವಿನಃ ಅದು ಮಣ್ಣು ಇನ್ನೂ ತೆರವುಗೊಳಿಸಲಿಲ್ಲ. ಆದ್ದರಿಂದ ನಮ್ಮ ಎಡಬದಿಯಲ್ಲಿ ನಮ್ಮ ಮೋಟರ್ ಸಹಿತ ಕುಸ್ತು ಹೋಗಿದೆ, ಎಡಬದಿಯಲ್ಲಿ ಗದ್ದೆ ಸಹಿತ ಕುಸ್ತು ಹೋಗಿದೆ. ಇದಕ್ಕೆ ಪರಿಹಾರ ಯಾರು ತಗೊಳ್ಳಿಲ್ಲ. ನಾವು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಅಲ್ಲಿ ಅವರು ಏನು ತೀರ್ಮಾನ ಇದು ಯಾವುದಕ್ಕೂ ಮುತುವರ್ಜಿ ವಹಿಸಲಿಲ್ಲ. ವಿದೌಟ್ ಯಶ್ಪಾಲ್ ಚೌಹಾಣ್ ಅವರಿಗೆ ಖುದ್ದಾಗಿ ಅವರು ಬಂದು ನೋಡಬೇಕು. ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಖುದ್ದು ಯಶ್ಪಾಲ್ ಚೌಹಾಣ್ ಅವರು ಬಂದು ನೋಡಬೇಕು. ಜನರ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಅದನ್ನು ಕುಳಂಕುಷ ನೋಡಿಕೊಂಡು ನಮಗೆ ಪರಿಹಾರ ಕೊಡಬೇಕು. ನದಿಯಲ್ಲಿರುವ ಮಣ್ಣು ಮತ್ತು ಕಲ್ಲುಗಳನ್ನು ತಕ್ಷಣ ತೆರವುಗೊಳಿಸಿ ಶಾಶ್ವತವಾಗಿ ತಡೆಗೋಡೆ ನಿರ್ಮಿಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಇಲ್ಲದಿದ್ದರೆ ಈ ಮಳೆಗಾಲದಲ್ಲೂ ಮತ್ತಷ್ಟು ಕೃಷಿ ಭೂಮಿ ನದಿ ಪಾಲಾಗಲಿದ್ದು ರೈತರ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಆತಂಕ ಎದುರಾಗಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕವೂ ನಿರ್ಲಕ್ಷ್ಯದಿಂದ ಉಳಿದಿರುವ ಮಣ್ಣಿನ ರಾಶಿ ಈಗ ರೈತರ ಬದುಕನ್ನೇ ನುಂಗುವ ಮಟ್ಟಿಗೆ ಸಮಸ್ಯೆ ಸೃಷ್ಟಿಸಿದೆ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಶಾಶ್ವತ ಪರಿಹಾರ ಕಲ್ಪಿಸುತ್ತಾರೆಯೇ ಎಂಬುದು ಕಾದು ನೋಡಬೇಕಿದೆ.